ನಿಮ್ ಬೋಲ್ಸ್ ನೀವು ಕರೆಸ್ಬೇಕು ಅಂತಂದ್ರೆ ನೀವು ಊಟನ ಹೆಂಗ್ ನೋಡ್ತೀರಾ ಅನ್ನೋದನ್ನ ಚೇಂಜ್ ಮಾಡ್ಬೇಕು. ಹೆಂಗಣ ಅಂತ ಕೇಳ್ತಾ ಇದ್ದೀರಾ, ವಿಡಿಯೋನ ಕೊನೆ ತನಕ ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಆಚೆ ಊಟ ಮಾಡಬೇಕು, ಇಲ್ಲ ನಮ್ಮ ಕ್ರೇವಿಂಗ್ಸ್ ಬರುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ನೀವೇನಾದ್ರೂ ನೀವು ಆಚೆ ಊಟ ಮಾಡ್ಬೇಕಾದ್ರೆ ನಿಮ್ಮ ಕ್ಯಾಲರೀಸ್ನ ಟ್ರ್ಯಾಕ್ ಮಾಡ್ಬಿಟ್ಟು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಕಮ್ಮಿ ತಿಂತಾ ಇದ್ರೆ ನೀವು ಆಚೆ ಊಟ ಮಾಡ್ಕೊಂಡು ಬೊಜ್ಜು ಕರಗಿಸಬಹುದು. ಸೊ ನೀವು ಎವ್ರಿ ಟೈಮ್ ಆಚೆ ಊಟ ತಿಂದಾಗ ಅದ್ರ ಬಗ್ಗೆ ಗಿಲ್ಟ್ ಫೀಲಿಂಗ್ ಮಾಡೋದನ್ನ ಬಿಟ್ಬಿಡಿ. ಎರಡನೇದಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಊಟನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿ. ಕಂಟ್ರೋಲ್ ಮಾಡೋದು ಅಂತಂದ್ರೆ ಬರೀ ಕಮ್ಮಿ ತಿನ್ನೋದಲ್ಲ, ಹೆಲ್ದಿ ಆಪ್ಷನ್ಸ್ ಚೂಸ್ ಮಾಡೋದು. ಉದಾಹರಣೆಗೆ ನೀವು ಆಚೆ ಹೋದಾಗ ಚೆನ್ನಾಗಿ ಬಿರಿಯಾನಿ ರೈಸ್ ಹಾಕೊಂಡು ಕಬಾಬ್ ಬ್ಯಾಟಿಂಗ್ ಮಾಡೋದಲ್ಲ, ಬಿರಿಯಾನಿಲಿ ಸ್ವಲ್ಪ ಅನ್ನ ಹಾಕೊಂಡು ಚಿಕನ್ ಜಾಸ್ತಿ ಹಾಕೊಂಡು ಮತ್ತೆ ಕಬಾಬ್ ಬದಲು ಗ್ರಿಲ್ ಚಿಕನ್ ಚೂಸ್ ಮಾಡ್ಬಿಟ್ಟು ನೀವು ತಿಂದಾಗ ಅದು ಹೆಲ್ದಿ ಆಪ್ಷನ್ ಆಗುತ್ತೆ. ನಿಮ್ಮ ಡಯಟ್ಗೆ ಮತ್ತೆ ನಿಮ್ಮ ಫ್ಯಾಟ್ ಲಾಸ್ಗೆ ಮತ್ತೆ ನಿಮ್ಮ ಮಸಲ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ ಬಾಡಿಗೆ ಉಪಯೋಗ ಆಗಂಗೆ ಊಟನ ಚೂಸ್ ಮಾಡೋದನ್ನ ಕಲೀರಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ವಿಡಿಯೋ ನೋಡೋರೆಲ್ಲರೂ 18+ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಊಟ ಬೈ ಮಾಡೋದಕ್ಕೆ ಕಾಸಿದ್ರೆ ಅದನ್ನ ಮೆಚ್ಯೂರ್ ಆಗಿ ಉಪಯೋಗಿಸ್ರಿ. ಅವಾಗ ನಿಮ್ಗೆ ಕ್ರೇವಿಂಗ್ಸ್ ಇರುತ್ತೆ, ಅವಾಗ ನೀವು ಆಚೆ ಹೋಗಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಪರವಾಗಿಲ್ಲ, ಹೋಗ್ತೀನಿ. ಆದ್ರೆ ಎವ್ರಿಡೇ ನನ್ನ ಕ್ರೇವಿಂಗ್ಸ್ ಇದೆ, ಎವ್ರಿಡೇ ಅದು ತಿನ್ಬೇಕು, ಎವ್ರಿಡೇ ನಾನು ಇದು ಟೇಸ್ಟ್ ಮಾಡಬೇಕು ಅಂತ ತಿನ್ನೋದನ್ನ ನಿಲ್ಸಿ. ನಿಮ್ ಬಾಡಿನ ನೀವೇ ನೋಡ್ಕೊಂಡಿಲ್ಲ ಅಂತಂದ್ರೆ ನಾವು ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಎಷ್ಟೇ ಟಿಪ್ಸ್ ಕೊಟ್ರು ನೀವು ಸಣ್ಣ ಆಗಲ್ಲ, ಮತ್ತೆ ನೀವು ಹೆಲ್ದಿ ಆಗೋ ಚಾನ್ಸೇ ಇಲ್ಲ.